ನಿರಾಸೆ ಮತ್ತು ವೈಫಲ್ಯ ಅನ್ನೋ ರೋಗವನ್ನು ಕೊಲ್ಲೋದಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮಕ್ಕಿಂತ ದಿವ್ಯವಾದ ಮತ್ತೊಂದು ಔಷಧವಿಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ. Hi friends, I am Sunil Kumar, physics lecturer. So today I was discussing about ಪ್ರಾಬ್ಲಮ್ಸ್. ಓಕೆ, ಸೊ ಆ ಪ್ರಾಬ್ಲಮ್ಸ್ ಮಾಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಸೊ ಈ ಚಾಪ್ಟ್ರಲ್ಲಿ ವಾಟ್ ಆರ್ ದ ಎಲೆಕ್ಟ್ರಿಕ್ ಫೀಲ್ಡ್ಸು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ಮತ್ತು ಎಲೆಕ್ಟ್ರಿಕ್ ಫೀಲ್ಡನ್ನೇ ಆ್ಯಕ್ಸಿಯಲ್ ಲೈನು, ಡೈಪೋಲು, ಮತ್ತು ಅದೇ ಥರ ಡಿಫ್ರೆಂಟ್ ಎಲ್ಲ ಥಿಯರಿ ಪಾರ್ಟ್ಸ್ ಎಲ್ಲ ನೋಡಿದ್ವಿ. ಈಗ ಆ ಫಸ್ಟ್ ಚಾಪ್ಟರ್ನು ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಮಗೇನು ಬೇಕು, ಫಾರ್ಮುಲಾಸ್ ಈಸ್ ಇಂಪಾರ್ಟೆಂಟ್. ಈಗ ನಾನು ಏನು ನೋಟ್ ಡೌನ್ ಮಾಡ್ತೀನಿ ಆ ಎಲ್ಲ ಫಾರ್ಮುಲಾಸ್ನ ನೀವು ರೀಕಾಲ್ ಮಾಡ್ಕೊತ ಹೋಗಿ, ಅಂದರೆ ಮೆಮರೈಸ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳೇಬೇಕು. ಯಾಕೆಂತಂದರೆ ನಿಮಗೆ ನೆಕ್ಸ್ಟ್ ನಮ್ಮ ಪ್ರಾಬ್ಲಮ್ಸಲ್ಲಿ ಯಾವ ಥರ ಫಾರ್ಮುಲಾಸ್ ಯೂಸ್ ಮಾಡಬೇಕು, ಆ ಫಾರ್ಮುಲಾಸನ್ನು ಎಲ್ಲಿ ಯಾವ ಥರ ಯೂಸ್ ಮಾಡಿಕೊಂಡು ಯಾವ ಥರ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಈ ಚಾಪ್ಟ್ರಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಪ್ರಾಬ್ಲಮ್ಸು ಕಂಪಲ್ಸರಿ ಬಂದೇ ಬರುತ್ತೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಫಾರ್ಮುಲಾ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಫಸ್ಟ್ ಫಾರ್ಮುಲಾ Q is equal to plus or minus NE. ಕ್ವಾಂಟೈಸೇಷನ್ ಆಫ್ ಚಾರ್ಜಲ್ಲಿ ನೀವು ನೋಡಿದ್ರಲ್ವಾ, Q is equal to plus or minus NE. ಸೆಕೆಂಡ್ ಒನ್, ಬೈ ಯೂಸಿಂಗ್ ಕುಲಮ್ಸ್ ಲಾ, F is equal to K Q1 Q2 divided by R square, where K is equal to 1 divided by 4 pi epsilon naught. That one also is equal to the direct value is 9 into 10 power 9. ಓಕೆ, ಸೊ ಇದನ್ನು ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ 9 into 10 power 9 ಬರುತ್ತೆ. ಸೊ ಅದಕ್ಕೆ ಡೈರೆಕ್ಟ್ ಆನ್ಸರ್ನ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟು ಥರ್ಡ್ ಫಾರ್ಮುಲಾ ನಿಮಗೆ ಏನು ತೊಗೊತೀರಾ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K is equal to epsilon divided by epsilon naught, and also is equal to F naught divided by Fm. ಎಕ್ಸಲಾನ್ ಅಂತಂದರೆ ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್, ಎಕ್ಸಲಾನ್ ನಾಟ್ ಅಂತಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಎಫ್ ನಾಟ್ ಅಂತಂದರೆ ದ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜ್ ಪಾರ್ಟಿಕಲ್. ಇನ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್ ಏನಿರುತ್ತೆ, ನಮಗೆ ಏರ್ ಮಾಲಿಕ್ಯೂಲ್ ಇರುತ್ತೆ. ಸೊ ಇಲ್ಲಿ Fm ಅಂತಂದರೆ ಎರಡು ಚಾರ್ಜ್ ಪಾರ್ಟಿಕಲ್ ಮಧ್ಯೆ ನಮಗೆ ಫೋರ್ಸ್ ಆ್ಯಕ್ಟಿಂಗ್ ಆಗೋದು. ಇನ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್ ನಮಗೆ ಏನಿರುತ್ತೆ, ಸಮ್ ಮೀಡಿಯಮ್ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಫೋರ್ತ್ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್. ಫೋರ್ತ್ ಒನ್ ಎಲೆಕ್ಟ್ರಿಕ್ ಫೀಲ್ಡ್, E is equal to F divided by Q, and also is equal to K Q divided by R square. K ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ, 1/4 pi epsilon naught. ಸೊ ಅದನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 9 into 10 power 9 ಬರುತ್ತೆ. ಸೊ ನೆಕ್ಸ್ಟು ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಪೈ is equal to E ds cos theta. Pi is equal to E ds cos theta. So next one, linear charge distribution. Sixth one, linear charge distribution is equal, lambda is equal to Q divided by L. Lambda is equal to Q divided by L. Similarly, surface charge distribution, sigma is equal to Q divided by S. And the eighth one, volume charge distribution, rho is equal to Q divided by V. So ಇಷ್ಟು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. And next, ninth one, electric dipole. It is represented by P is equal to 2QA. P is equal to 2QA. And next 10th one, electric field due to dipole on the axial line. Axial line ಅಂತ ತಗೊಂಡ್ರೆ you have to represented by EA. That one is equal to 2PR divided by 4 pi epsilon naught R square minus A square whole square. It is also represented by 2p divided by 4 pi epsilon naught r cube. 4 pi epsilon naught r cube. ಇದು ಯಾವಾಗ ಬರುತ್ತೆ ಅಂತಂದರೆ that A is very much less than compared to R. Next, fourth one, electric field on equatorial line. EEQ. That one is equal to 1 divided by 4 pi epsilon naught P by R square minus A square whole power 3 by 2. And also it is given by P divided by 4 pi epsilon naught R cube. So
ದಟ್ ಒನ್ ಈಸ್ ಕಂಪ್ಯಾರಿಸನ್ ಟು ಈಕ್ವೇಷನ್, ಇವೆರಡು ಈಕ್ವೇಷನ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಯಲ್ ಆ್ಯಂಡ್ ಈಕ್ವಟೋರಿಯಲ್ ಲೈನ್ನ ಕಂಪೇರ್ ಮಾಡಿದ್ರೆ ಈ ಆಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಆಕ್ಸಿಯಲ್ ಇಸ್ ಈಕ್ವಲ್ ಟು 2 times of the electric field at equatorial. Okay, 2 times of the electric field at equatorial. Next 12th one, torque tau is equal to P E sin theta. Tau is equal to P E sin theta. Okay, and then next formula, Gauss law, that one is pi total electric flux is equal to Q divided by epsilon naught. ಸೊ ಆ ಗಾಸ್ ಲಾ ಮೇಲೆ ನಿಮಗೆ ಎರಡು ಅಪ್ಲಿಕೇಶನ್ ಆಫ್ ದ ಚಾರ್ಜ್ಡ್ ವೈರ್ನ ತೊಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2 pi epsilon naught r and also it is equal to 2 lambda divided by 4 pi epsilon naught divided by r. ಇಲ್ಲಿ ಏನಕ್ಕೆ ನಾನು ಇದನ್ನು ಸಪ್ರೇಟ್ 2 lambda ಬರ್ತೀನಿ ಅಂತಂದರೆ ಈ 1/4 pi epsilon naught ನಾವು ಕೆ ಅಂತ ಕನ್ಸಿಡರ್ ಮಾಡಿಕೊಂಡು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಅದೇ 1/2 pi epsilon naught ಫೈಂಡ್ ಔಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗೋಲ್ಲ, ಅದಕ್ಕೋಸ್ಕರ ಬರ್ದಿದ್ದೀನಿ. ನೆಕ್ಸ್ಟ್ ಇನ್ನೊಂದು 15th ಲಾಸ್ಟ್ ಫಾರ್ಮುಲಾ, ಇಟ್ ಇನ್ಫೈನೈಟ್ ಪ್ಲೇನ್ ಶೀಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಇ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2 epsilon naught. ದಟ್ ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಇಂಟು ಎ. ಇಷ್ಟು ಫಾರ್ಮುಲಾಸ್ ಇದೆ. ಇಷ್ಟು ಫಾರ್ಮುಲಾಸ್ನ ನೀವು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಈ ಇಷ್ಟು ಫಾರ್ಮುಲಾ ಮೇಲೆ ಒಂದು ಪ್ರಾಬ್ಲಮ್ಸ್ 100% ಗ್ಯಾರಂಟಿ ಬರುತ್ತೆ. ಓಕೆ, ಈಗ ಅದಾದಮೇಲೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್, ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ 2 ಸ್ಮಾಲ್ ಚಾರ್ಜ್ಡ್ ಸ್ಪಿಯರ್ ಹ್ಯಾವಿಂಗ್ ಚಾರ್ಜ್ ಆನ್ 2 × 10⁻⁷ ಕೂಲಮ್ ಆ್ಯಂಡ್ 3 × 10⁻⁷ ಕೂಲಮ್ ಪ್ಲೇಸ್ಡ್ 30 centimeter ಅಪಾರ್ಟ್. ನೀವು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ಏನು ಮಾಡಬೇಕಾಗಿರೋದು ಅಂತಂದರೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಫಸ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ, 2 ಚಾರ್ಜ್ ಪಾರ್ಟಿಕಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ Q1 is equal to 2 × 10⁻⁷ ಕೂಲಮ್ ಆ್ಯಂಡ್ Q2 ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್ Q2 is equal to 3 × 10⁻⁷ ಕೂಲಮ್. ಓಕೆ, ಸೊ ಅವೆರಡನ್ನ ಎಷ್ಟು ಡಿಸ್ಟೆನ್ಸಲ್ಲಿ ಅಪಾರ್ಟ್ ಮಾಡಿದರೆ, ದಟ್ ಒನ್ ಈಸ್ ಚಾರ್ಜ್ Q1, ಇಟ್ ಈಸ್ ಸಪ್ರೇಟೆಡ್ ಅಪಾರ್ಟ್ ಇನ್ ಎ ಡಿಸ್ಟೆನ್ಸ್. ಅಂದರೆ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ, 30 centimeter. ಓಕೆ, ಸೊ ಇಲ್ಲಿ ನಿಮಗೆ ಸೆಂಟಿಮೀಟರ್, ದಿಸ್ ಒನ್ ಈಸ್ ದ CGS ಯೂನಿಟ್, ಅದನ್ನು SI ಯೂನಿಟಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀರಾ, R ಇಂದ ರೆಪ್ರೆಸೆಂಟ್ ಮಾಡ್ತೀರಾ. ಫಸ್ಟ್ ಚಾರ್ಜ್ ಮತ್ತು ಸೆಕೆಂಡ್ ಚಾರ್ಜ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಈಸ್ 30 centimeter. ಇಟ್ ಇಸ್ ಇಂಡಿಕೇಟೆಡ್ ಬೈ R, ದಟ್ ಒನ್ ಈಸ್ ಈಕ್ವಲ್ ಟು SI ಯೂನಿಟಲ್ಲಿ ಕನ್ವರ್ಟ್ ಮಾಡಿದ್ರೆ 30 × 10⁻⁻² meter. 30 × 10⁻⁻² meter. ಸೊ ಇಲ್ಲಿ ನೀವೀಗ ಫೈಂಡ್ ಔಟ್ ಮಾಡಬೇಕಾದ್ರೆ ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜ್ ಪಾರ್ಟಿಕಲ್, ಇವೆರಡರ ಮಧ್ಯೆ ಎಷ್ಟು ಫೋರ್ಸ್ ಇದೆ, ಎಫ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎಫ್ ಈಸ್ ಈಕ್ವಲ್ ಟು ವಾಟ್ ಬೈ ಯೂಸಿಂಗ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ ಈಗ, ಕೂಲಮ್ಸ್ ಲಾ ಅಂದರೆ 2 ಚಾರ್ಜ್ ಪಾರ್ಟಿಕಲ್, ಇಟ್ ಇಸ್ ಮ್ಯಾಗ್ನಿಟ್ಯೂಡ್ ಇದೆ, ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಇದೆ, ಅವೆರಡರ ಮಧ್ಯೆ ಏನು ಕ್ರಿಯೇಟ್ ಆಗ್ತಾ ಇದೆ, ಫೋರ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಅಲ್ಲಿಗೆ ಫೋರ್ಸ್ ಎಫ್ ಈಸ್ ಈಕ್ವಲ್ ಟು ಏನು ತೊಗೊತೀರಾ, ಕೆ Q1 Q2 ಡಿವೈಡೆಡ್ ಬೈ R². ಈಗ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗಿ ಎಲ್ಲ ವ್ಯಾಲ್ಯೂಸ್ Q1 Q2 R ಆ್ಯಂಡ್ ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ದಟ್ ಎಫ್ ಈಸ್ ಈಕ್ವಲ್ ಟು ಕೆ ಎಷ್ಟಿದೆ, 9 × 10⁹. ನಿಮಗೆ ಗೊತ್ತಿದೆಯಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. 1/4 pi epsilon naught ಸಬ್ಸ್ಟಿಟ್ಯೂಷನ್ ಮಾಡೋ ಬದಲು 9 × 10⁻⁹ನ ಡೈರೆಕ್ಟ್ ಮಾಡ್ಕೊಳ್ಳಿ. ಇಂಟು Q1 ಎಷ್ಟಿದೆ, 2 × 10⁻⁷. ನೆಕ್ಸ್ಟ್ Q2 ಎಷ್ಟಿದೆ, 3 × 10⁻⁷ ಡಿವೈಡೆಡ್ ಬೈ R². R ಇಸ್ ಈಕ್ವಲ್ ಟು ಎಷ್ಟಿದೆ, 30 × 10⁻⁻² ಹೋಲ್ ಸ್ಕ್ವೇರ್. 30 × 10⁻⁻². ಸೊ ಅಲ್ಲಿಗೆ 9 2s are 18, 18 3s are 54. F is equal to 54 into +9 -9 ಏನಾಗುತ್ತೆ, +2 ಆಗುತ್ತೆ. +2 ಅಗೇನ್ -5 ಅಂತಂದರೆ 10⁻⁻5 ಆಯಿತು. ಡಿವೈಡೆಡ್ ಬೈ 30 ಸ್ಕ್ವೇರ್ ಮಾಡಿದ್ರೆ 900 ಇಂಟು 10⁻⁻² ಇಸ್ -4. ಓಕೆ, ಸೊ ಅಲ್ಲಿಗೆ 900 ಇದೆ ಅಂತಂದರೆ ದಟ್ ಒನ್ ಈಸ್ ಈಕ್ವಲ್ ಟು ಏನಂತ ಬರ್ಕೊತೀರಾ, 54 ಇಂಟು 10⁻⁻5 ಡಿವೈಡೆಡ್ ಬೈ 9 ಇಂಟು 10⁻⁻². ಓಕೆ, ಇಲ್ಲಿ 2 0ನ 10⁻2 ಅಂತ ಬರ್ಕೊಂಡ್ರೆ 10⁻+2 10⁻⁻4ಅಲ್ಲಿ 10⁻⁻2 ಹೋಗುತ್ತೆ. ಸೊ 9 1s 9 6
ಓಕೆ 6 ಇಂಟು 10⁻², ಮೇಲುಗಡೆ ಹೋದರೆ +2 ಆಯಿತು, ಇಂಟು 10⁻³ ನ್ಯೂಟನ್. ದಿಸ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. The electrostatic force on small sphere of charge 0.4 microcoulomb due to another small sphere of charge minus 0.8 microcoulomb in air is 0.2 Newton. What is the distance between the two sphere? And second question, what is the force on the second sphere due to on the first sphere? Okay, so ಇಲ್ಲಿ ನಿಮಗೆ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ. ಫಸ್ಟು ವಾಟ್ ಇಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ಸ್ಮಾಲ್ ಸ್ಪಿಯರ್ ಫಸ್ಟ್ ಚಾರ್ಜ್ ಎಷ್ಟಿದೆ 4 microcoulomb. ಸೊ ಅಲ್ಲಿಗೆ Q1 ಈಸ್ 0.4 ಇಂಟು 10⁻⁻6. ಮೈಕ್ರೋ ಮೀನ್ಸ್ 10⁻⁻6. ಅನದರ್ ಚಾರ್ಜ್ ಎಷ್ಟಿದೆ Q2 ಈಸ್ ಈಕ್ವಲ್ ಟು ಮೈನಸ್ 0.8 ಇಂಟು 10⁻⁻6 ಕೂಲಮ್. ಆ್ಯಂಡ್ ಇವೆರಡರ ಮಧ್ಯೆ ಫೋರ್ಸ್ F ಈಸ್ ಈಕ್ವಲ್ ಟು 0.2 ನ್ಯೂಟನ್. F ಈಸ್ ಈಕ್ವಲ್ ಟು 0.2 ನ್ಯೂಟನ್. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್. ಸೊ ಡಿಸ್ಟೆನ್ಸ್ನ ನಾವು ಯಾವುದರಿಂದ ಇಂಡಿಕೇಟ್ ಮಾಡ್ತೀವಿ, ಆರಿಂದ ಇಂಡಿಕೇಟ್ ಮಾಡ್ತೀರಾ, ಆರ್ನ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ವಾಟ್ ಈಸ್ ದ ಫೋರ್ಸ್ ಆನ್ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ಫಸ್ಟ್ ಸ್ಪಿಯರ್. ಸೊ ನಮಗೆ ಅದು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮಲ್ಲಿ ನೋಡಿದ್ರಲ್ವಾ, ಸೆಕೆಂಡ್ ಸ್ಪಿಯರ್ ಡ್ಯೂ ಟು ಫಸ್ಟ್ ಸ್ಪಿಯರ್ ಅಂತಂದರೆ ಯು ಹ್ಯಾವ್ ಟು ಫೈಂಡ್ ದ F21ನ ಹೇಳಬೇಕು. ಓಕೆ, ಸೊ ಈಗ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. F ಈಸ್ ಈಕ್ವಲ್ ಟು K Q1 Q2 ಡಿವೈಡೆಡ್ ಬೈ R². ನಮಗೆ ಬೇಕಾದ್ರೇನು ಆರ್ ವ್ಯಾಲ್ಯೂ ಬೇಕು. R ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ K Q1 Q2 ಡಿವೈಡೆಡ್ ಬೈ F. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡಿ ಈಗ ಎಲ್ಲ ವ್ಯಾಲ್ಯೂಸ್. R ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ K ಅಂದರೆ 9 ಇಂಟು 10⁻9 ಇಂಟು Q1 ಈಸ್ 0.4 ಇಂಟು 10⁻⁻6 ಆ್ಯಂಡ್ Q2 ಈಸ್ 0.8 into 10⁻⁻6 divided by force is 0.2 Newton. So we'll getting the R equation, calculate ಮಾಡಿ ಸ್ಕ್ವೇರ್ ರೂಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಈಸ್ 12 into 10⁻⁻2 meter is the answer. Okay, so what is the next answer? What is the force on second sphere due to first sphere? ಸೊ ಇಲ್ಲಿ ಸೆಕೆಂಡ್ ಸ್ಪಿಯರ್ ಮತ್ತು ಫಸ್ಟ್ ಸ್ಪಿಯರ್ ನಿಮಗೆ ಏನಂತ ಹೇಳಿದೆ, ಇನ್ ದ ವೆಕ್ಟರ್ಸ್ ಲಾರಲ್ಲಿ F on 1 2 F on force on first particle due to second particle, that one is equal to minus F21. ಅಂದರೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಇಲ್ಲಿ ಗೆಟಿಂಗ್ ದ ಆನ್ಸರ್ ನಿಮಗೆ ಅರ್ಥ ಇರಬೇಕಲ್ವಾ. ಈ ಒಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ ಎಷ್ಟು ಫೋರ್ಸ್ ಆ್ಯಕ್ಟ್ ಮಾಡುತ್ತೆ, ಅಷ್ಟೇ ಪಾರ್ಟಿಕಲ್ ಅನದರ್ ಪಾರ್ಟಿಕಲಿಂದ ಸೇಮ್ ಪಾರ್ಟಿಕಲ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ ಅಂತಂದರೆ that F21 is equal to 0.2 Newton in opposite direction. Okay, so third one, two point charges QA 3 microcoulomb and QB minus 3 microcoulomb are located at 20 centimeter apart in vacuum. What is the electric field at the midpoint O of the line AB joining the two charges? And second question, if negative test charge of magnitude 1.5 into 10⁻⁹ coulomb is placed at that point, what is the force experienced by the test charge? Okay, so ಈಗ ನಿಮಗೆ ಎರಡು ಚಾರ್ಜ್ ಪಾರ್ಟಿಕಲ್ ಕೊಟ್ಟಿದ್ದಾರೆ, QA ಆ್ಯಂಡ್ QB. ಎಷ್ಟು ಸೆಂಟಿಮೀಟರ್, 20 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿದೆ. ಓಕೆ, ಸೊ ದಿಸ್ ಒನ್ ಈಸ್ ಚಾರ್ಜ್ QA QB. ಓಕೆ, ಸೊ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು, 20 into 10⁻⁻2 meter. Okay, so ಈಗ this one is QA charge is 3 microcoulomb and this one is minus 3 microcoulomb. Okay, so ಅವ್ನು ಕೇಳಿರೋದೇನು, ಫಸ್ಟ್ ಕ್ವಶನ್, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಅಂತಂದರೆ ಇವೆರಡರ ಮಧ್ಯೆ ಇರೋ ಸೆಂಟರ್ ಡಿಸ್ಟೆನ್ಸ್, ಯು ಹ್ಯಾವ್ ಟು ಟೇಕ್ ದ ಡಿಸ್ಟೆನ್ಸ್ O. ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಾಯ್ತು ಅವಾಗ, ಹಾಫ್ ಅಂದರೆ 10 ಸೆಂಟಿಮೀಟರ್ ಆ್ಯಂಡ್ ದಿಸ್ ಒನ್ ಈಸ್ 10. ಓಕೆ, ಸೊ ಈಗ ದಿಸ್ ಒನ್ ಈಸ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ದಿಸ್ ಒನ್ ಈಸ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಇಲ್ಲಿ ಪ್ರಾಬ್ಲಮ್ ನೀವು ಮಾಡಬೇಕು ಅಂತಂದರೆ, ಈಗ ನಿಮಗೆ ಕ್ವಶನ್ ಕೇಳಿರೋದೇನು, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಮಿಡ್ ಪಾಯಿಂಟ್ O ಆಫ್ ದ ಲೈನ್ AB ಜಾಯ್ನಿಂಗ್ ದ ಟೂ ಚಾರ್ಜಸ್. ಅಂದರೆ ಈ ಪಾಯಿಂಟಲ್ಲಿ ನಮಗೆ ಇವೆರಡೂ ಚಾರ್ಜ್ ಪಾರ್ಟಿಕಲಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಕ್ಟಿಂಗ್ ಆಗ್ತಾ ಇದೆ. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ E ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬೈ ದ ಚಾರ್ಜ್ A ಪ್ಲಸ್
ಎಲೆಕ್ಟ್ರಿಕ್ ಫೀಲ್ಡ್ ಬೈ ದ ಚಾರ್ಜ್ ಬಿ. ಓಕೆ, ಸೊ ಇದಾದಮೇಲೆ ಈಗ ನೀವೇನು ಮಾಡಬೇಕು, ಡೈರೆಕ್ಷನ್ನ ನೋಡ್ಕೊತ ಹೋಗ್ತೀರಾ. ಯಾಕೆ ಅಂತಂದರೆ ಆಪೋಸಿಟ್ ಇದ್ದರೆ ಮೈನಸ್ ಮಾಡಬೇಕಾಗತ್ತೆ, ಸೇಮ್ ಡೈರೆಕ್ಷನ್ ಇದ್ದರೆ ಅಡಿಷನ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಕ್ ಫೀಲ್ಡ್, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಅಂತಂದರೆ ನಮಗೆ ಯಾವ ಥರ ಇರುತ್ತೆ, ಅವೇ ಫ್ರಮ್ ದ ಚಾರ್ಜ್ ಪಾರ್ಟಿಕಲ್ ಅಂದರೆ ದಿಸ್ ಡೈರೆಕ್ಷನ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿರೋದು ಯಾವುದು, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಟುವರ್ಡ್ಸ್ ದ ಚಾರ್ಜ್ ಪಾರ್ಟಿಕಲ್. ಸೊ ಬೋತ್ ಆರ್ ಇಟ್ ಈಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಏನಾಗುತ್ತೆ, ಇ ಎ ಪ್ಲಸ್ ಇ ಬಿ. ಓಕೆ, ಸೊ ಫಸ್ಟ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡೋಣ. ಇ ಎ ಈಸ್ ಈಕ್ವಲ್ ಟು ಯಾವ ಪಾಯಿಂಟಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಿರೋದು, ಅಟ್ ದಿ ಪಾಯಿಂಟ್ ಓ. ಸೊ ಈ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, 10 ಸೆಂಟಿಮೀಟರ್. ಸೊ ಫಾರ್ಮುಲಾ ಏನು, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಕೆ ಈಸ್ 9 ಇಂಟು 10 ಪವರ್ 9, ಕ್ಯೂ ವ್ಯಾಲ್ಯೂ ಎಷ್ಟಿದೆ 3 ಇಂಟು 10 ಪವರ್ -6 ಡಿವೈಡೆಡ್ ಬೈ ಆರ್ ಅಂತಂದರೆ 10 ಸೆಂಟಿಮೀಟರ್, 10 ಇಂಟು 10 ಪವರ್ -2 ಹೋಲ್ ಸ್ಕ್ವೇರ್. ಅಲ್ಲಿ ಇಂಪಾರ್ಟೆಂಟ್ ಥಿಂಕ್ ಅಂತಂದರೆ ಯಾವ ಪಾಯಿಂಟಿಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು, ಆ ಪಾಯಿಂಟಿಂದ ಚಾರ್ಜ್ ಪಾರ್ಟಿಕಲ್ ಎಷ್ಟಿದೆ ಡಿಸ್ಟೆನ್ಸ್ನ ಅದನ್ನು ಕರೆಕ್ಟಾಗಿ ಹಾಕ್ಕೊಡಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಪೀಪಲ್ಸ್ ಏನು ಮಾಡ್ತಾರೆ, ಇಲ್ಲಿ ಎಷ್ಟು 20 ಕೊಟ್ಟಿದ್ದಾರೆ ಅಂದರೆ 20ನೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ. ಇಲ್ಲಿ 20 ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ಸ್ ಅ ರಾಂಗ್ ಆನ್ಸರ್. ಓಕೆ, ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 9 3s 27. ನಿಮಗೆ ಫೈನಲ್ ಆನ್ಸರ್ 27 ಇಂಟು 10 ಪವರ್ 5 ನ್ಯೂಟನ್ ಪರ್ ಕೂಲಮ್. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎ, ಕೆ ಆ್ಯಂಡ್ ಆರ್ ಈಸ್ ಸೇಮ್, ಕೆ ಮತ್ತು ಆರ್ ಈಸ್ ಸೇಮ್. ಅಂದರೆ ಕೆ ವ್ಯಾಲ್ಯೂ ನಿಮಗೆ ಆಲ್ವೇಸ್ ಕಾನ್ಸ್ಟೆಂಟ್ ಇದೆ. ಆರ್ ಡಿಸ್ಟೆನ್ಸ್ ಇಲ್ಲಿಂದ ಪಾಸಿಟಿವಿಂದ ಈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ನೆಗೆಟಿವಿಂದಲೂ ಇದೇ ಡಿಸ್ಟೆನ್ಸ್, ಸೇಮ್ ಡಿಸ್ಟೆನ್ಸ್ ಇದೆ. ಆ್ಯಂಡ್ ಚಾರ್ಜ್ ಈಸ್ ಆಲ್ಸೋ ಸೇಮ್ ಇರೋದ್ರಿಂದ ದಟ್ ಇ ಎ that one is equal to EB, that one is 27 into 10 power 5 Newton per Coulomb. So total electric field at point A, at point midpoint O is equal to 2 into EA, that one is equal to 54 into 10 power 5 Newton per Coulomb. 54 into 10 power 5 ನ್ಯೂಟನ್ ಪರ್ ಕುಲಮ್. ಸೊ ನೆಕ್ಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು, ಅಲ್ಲಿಗೆ ಫಸ್ಟ್ ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನ್ ಏನಿದೆ, ಇಫ್ ದ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1.5 into 10 power -9 ಕೂಲಮ್ ಇಟ್ ಈಸ್ ಪ್ಲೇಸ್ಡ್ ಅಟ್ ದಿ ಪಾಯಿಂಟ್, ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್. ಅಂದರೆ ಈ ಪೊಸಿಷನ್ ಓ ಪೊಸಿಷನಲ್ಲಿ ನಾವೇನಾದರೂ 1.5 10 power -9 ಕೂಲಮ್ನ ಪ್ಲೇಸ್ ಮಾಡಿದ್ರೆ ಅಲ್ಲಿ ನಮಗೆ ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ದು ಮತ್ತು ಫೋರ್ಸ್ದು ರಿಲೇಷನ್ ನಿಮಗೆ ಗೊತ್ತಿದೆಯಲ್ವಾ. ಸೊ ರಿಲೇಷನ್ ಇ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಕ್ಯೂ. ನಮಗೆ ಫೈಂಡ್ ಔಟ್ ಮಾಡಬೇಕಾದ್ರೇನು, ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಓನಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, 54 into 10 power 5. ಸೊ ಆ ಪಾರ್ಟಿಕಲಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಎಷ್ಟು, 1.5 into 10 power -9. ಸೊ ಅಲ್ಲಿಗೆ ಫೋರ್ಸ್ ಎಷ್ಟು ಬರ್ತದೆ, that F is equal to 8.1 into 10 power -3 Newton. This is the force. So next, a system has two charges, QA 2.5 into 10 power -7 Coulomb, QB is -2.5 into 10 power -7 Coulomb, located at A 0 0 -15 centimeter and located at a point B 0 0 15 centimeter. Points respectively. What are the total charge and what electric dipole moment? ಓಕೆ, ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾದ್ರೇನು, ಎರಡು ಚಾರ್ಜ್ ಪಾರ್ಟಿಕಲ್, ನಿಮಗೆ ಕೋಆರ್ಡಿನೇಟ್ ಸಿಸ್ಟಮ್ ಗೊತ್ತಿದೆಯಲ್ವಾ, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್. ಓಕೆ, ದಿಸ್ 0 is indicate the x axis, y axis and z axis. This is the positive z direction, this one is negative. ಓಕೆ, ಸೊ ಫಸ್ಟ್ ಚಾರ್ಜ್ ಪಾರ್ಟಿಕಲ್ ಎ ಎಲ್ಲಿ ಪ್ಲೇಸ್ ಮಾಡಿದೆ, x is 0, y is 0 and QA it is placed at along the z axis at the position -15 centimeter and charge particle B L place agide along the positive z axis QB from 15 centimeter. Okay, so like QA and QB total distance ಎಷ್ಟಾಯಿತು, ಇಲ್ಲಿಂದ ಹಾರಿಜನ್ಗೆ 15 centimeter, again 15 centimeter means 30 centimeter. ಓಕೆ, ಸೊ ನಿಮಗೆ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೇನು, ಫಸ್ಟ್ ವಾಟ್ ಇಸ್ ದ ಟೋಟಲ್ ಚಾರ್ಜ್.
ಇದನ್ನು ಎಂಟೈರ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಟೋಟಲ್ ಚಾರ್ಜ್ ಏನಾಗುತ್ತೆ, Q ಈಸ್ ಈಕ್ವಲ್ ಟು ನೆಟ್ ಚಾರ್ಜ್, ಅಡಿಟಿವಿಟಿ ಆಫ್ ಚಾರ್ಜ್ನ ತೊಗೊತಿರಲ್ವ, Q ಈಸ್ ಈಕ್ವಲ್ ಟು Q1 ಪ್ಲಸ್ Q2. ಸೊ ಅಲ್ಲಿಗೆ Q ಈಸ್ ಈಕ್ವಲ್ ಟು Q1 ಎಷ್ಟಿದೆ, 2.5 ಇಂಟು 10⁻⁷ ಪ್ಲಸ್ ಇಂಟು ಮೈನಸ್ 2.5 ಇಂಟು 10⁻⁷. ಸೊ ಟೋಟಲ್ ನೆಟ್ ಚಾರ್ಜ್ Q ಈಸ್ ಈಕ್ವಲ್ ಟು 0. ನೆಟ್ ಚಾರ್ಜ್ Q ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ವಾಟ್ ಸೆಕೆಂಡ್ ಕ್ವಶನ್, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಅಂದರೆ ನಿಮ್ಮ ಫಾರ್ಮುಲಾ ಗೊತ್ತಿದೆಯಲ್ವಾ, P ಈಸ್ ಈಕ್ವಲ್ ಟು 2AQ. 2A ಈಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಸಪ್ರೇಷನ್ ಬಿಟ್ವೀನ್ ದ ಸ್ಮಾಲೆಸ್ಟ್ ಸಪ್ರೇಷನ್ ಬಿಟ್ವೀನ್ ದ ಟೂ ಚಾರ್ಜ್ ಪಾರ್ಟಿಕಲ್. ಇವೆರಡು ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಇರೋ ಡಿಸ್ಟೆನ್ಸ್ನ 2A ಅಂತ ಇಂಡಿಕೇಟ್ ಮಾಡ್ತಾರೆ. ನಿಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟಲ್ಲಿ ಎಕ್ಸ್ಪ್ಲನೇಷನ್ ಆಗಿದೆ ಅಲ್ವಾ, ಅಲ್ಲಿದೆ ನೋಡಿ, 2A ಈಸ್ ಈಕ್ವಲ್ ಟು ಸಪ್ರೇಷನ್ ಬಿಟ್ವೀನ್ ದ ಟೂ ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ಎನಿ ಒನ್ ಆಫ್ ದ ಚಾರ್ಜ್. ಸೊ ಅಲ್ಲಿಗೆ ಇಲ್ಲಿ ಗೆಟಿಂಗ್ ದ P ಈಸ್ ಈಕ್ವಲ್ ಟು 2A ಈಸ್ ಈಕ್ವಲ್ ಟು ಎಷ್ಟಿದೆ, 30 ಇಂಟು 10⁻⁻² ಇಂಟು Q ಎಷ್ಟು ಕೊಟ್ಟಿದ್ದಾರೆ, 2.5 ಇಂಟು 10⁻⁷. 2.5 ಇಂಟು 10⁻⁷. ಸೊ ಅಲ್ಲಿಗೆ ನಿಮಗೆ ಟೋಟಲ್ ಡೈಪೋಲ್ ಮೂಮೆಂಟ್ P ಈಸ್ ಈಕ್ವಲ್ ಟು 7.5 ಇಂಟು 10⁻⁹ ಕೂಲಮ್ ಮೀಟರ್. 10⁻⁹ ಕೂಲಮ್ ಮೀಟರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, two isolated charged copper sphere A and B have their centers separated by a distance of 50 cm. What is the mutual force of electrostatic repulsion if the charge on each is 6.5 into 10⁻⁷ coulomb? The radii of A and B are negligible compared to the distance of separation. So next question, what is the force of repulsion if each sphere is charged double the above amount and distance between them is half? ಓಕೆ, ಸೊ ಈಗ ನಮಗೆ ಚಾರ್ಜ್ ಪಾರ್ಟಿಕಲ್ ಏನು ಕೊಟ್ಟಿದ್ದಾರೆ, ಎರಡು ಚಾರ್ಜ್ ಪಾರ್ಟಿಕಲ್ನ ಕನ್ಸಿಡರ್ ಮಾಡಿದ್ದಾರೆ. ಕಾಪರ್ ಸ್ಪಿಯರ್, ಎರಡು ಕಾಪರ್ ಸ್ಪಿಯರ್ A ಆ್ಯಂಡ್ B ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಎಷ್ಟಿದೆ, 50 ಸೆಂಟಿಮೀಟರ್. ಓಕೆ, ಸೊ ಅಲ್ಲಿಗೆ ಡಿಸ್ಟೆನ್ಸ್ R ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 50 ಇಂಟು 10⁻⁻² ಮೀಟರ್. ಆ್ಯಂಡ್ ವಾಟ್ ಇಸ್ ದ ಮ್ಯೂಚುವಲ್ ಫೋರ್ಸ್ ಆಫ್ ರಿಪಲ್ಷನ್ ಇಫ್ ದ ಚಾರ್ಜ್ ಆನ್ ಈಚ್ ಈಸ್ 6.5 ಇಂಟು 10⁻⁷. ಅಂದರೆ A ಆ್ಯಂಡ್ B ಬೋತ್ ಆರ್ ಚಾರ್ಜ್ ಎಷ್ಟಿದೆ, 6.5. ಎರಡೂ A ಸ್ಪಿಯರ್ ಆ್ಯಂಡ್ B ಸ್ಪಿಯರ್ ಎರಡೂ ಚಾರ್ಜ್ ಎಷ್ಟಿದೆ ಅಂತಂದರೆ QA is equal to QB, that one is equal to 6.5 into 10⁻⁷ ಕೂಲಮ್. ಓಕೆ, ಸೊ ರೇಡಿಯಸ್ ಇಸ್ ನೆಗ್ಲಿಜಿಬಲ್. ಓಕೆ, ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೊ ವಾಟ್ ಈಸ್ ದ ಮ್ಯೂಚುವಲ್ ಫೋರ್ಸ್, ಅವೆರಡರ ಮಧ್ಯೆ ಇರೋ ಫೋರ್ಸ್ ಎಷ್ಟು, ಫಸ್ಟ್ ಕ್ವಶನ್ ಫೋರ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ದೆನ್ ಆಫ್ಟರ್ ದ ಚಾರ್ಜ್ ಈಸ್ ಡಬಲ್, ಅಂದರೆ ಈ ಚಾರ್ಜ್ QA ಮತ್ತು QBನ ಮ್ಯಾಗ್ನಿಟ್ಯೂಡ್ನ ನಾವೇನು ಮಾಡ್ತೀವಿ, ಡಬಲ್ ಮಾಡ್ತಾ ಇದ್ದೀವಿ, ಮತ್ತು ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ನ ಆಫ್ ಮಾಡಿದ್ರೆ ವಾಟ್ ಇಸ್ ದ ಫೋರ್ಸ್. ಸೊ F2, ದಿಸ್ ಒನ್ ಈಸ್ F1 ಆ್ಯಂಡ್ F2. ಓಕೆ, ಸೊ F1 ಫೈಂಡ್ ಔಟ್ ಮಾಡ್ಕೊಳ್ಳಿ. F1 ಈಸ್ ಈಕ್ವಲ್ ಟು K Q1 Q2 ಡಿವೈಡೆಡ್ ಬೈ R². ದಟ್ K ಈಸ್ ಈಕ್ವಲ್ ಟು ಏನು ತೊಗೊತೀರಾ, 9 ಇಂಟು 10⁻⁹ ಇಂಟು Q1 Q2 ಬೋತ್ ಆರ್ ಇಸ್ ಸೇಮ್, ಯು ಹ್ಯಾವ್ ಟು ಟೇಕನ್ ಆ್ಯಸ್ Q². ಸೊ ಅಲ್ಲಿಗೆ 6.5 ಇಂಟು 10⁻⁷ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿಸ್ಟೆನ್ಸ್, ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು, 50 ಇಂಟು 10⁻⁻² ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ F1 ಇಲ್ಲಿ ಗೆಟಿಂಗ್ ದ ಆನ್ಸರ್ ದಟ್ ಫೋರ್ಸ್ ಈಸ್ 1.52 ಇಂಟು 10⁻⁻² ನ್ಯೂಟನ್. 1.52 into 10⁻⁻² Newton. Next one, QA is equal to QB is double. In this second case ಏನು ಮಾಡಿದರೆ, ಚಾರ್ಜ್ನ ಡಬಲ್ ಮಾಡಿದರೆ ಅಂತಂದರೆ 2 ಇಂಟು 6.5 ಇಂಟು 10⁻⁷, that one is equal to 1.3 into 10⁻⁶. 1.3 into 10⁻⁶. ಗೊತ್ತಿದೆ ಅಲ್ವಾ, 13 ಆಗುತ್ತೆ. 13ನ 1.3 ಅಂತಂದರೆ 10 ಮಾಡ್ಕೊತೀವಿ, 10⁻1 ಅವಾಗ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 10⁻⁻ ಸಿಗುತ್ತೆ. ಸೊ ನೆಕ್ಸ್ಟ್ R ಇಸ್ ಈಕ್ವಲ್ ಟು ಹಾಫ್ ಆಫ್ ದ ಒರಿಜಿನಲ್ ಡಿಸ್ಟೆನ್ಸ್. ಸೊ ಅಂತಂದರೆ ಅವಾಗ ನಮಗೇನಾಯಿತು, 25 ಸೆಂಟಿಮೀಟರ್. 25 ಇಂಟು 10⁻⁻² ಮೀಟರ್.
ಸೊ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಅವಾಗ F2 ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಆ್ಯಸ್ ಇಟ್ ಈಸ್ K ಇಸ್ ಈಕ್ವಲ್ ಟು 9 × 10⁻9 ಅಪ್ಲೈ ಮಾಡ್ತೀರಾ. QA QB ಇದಕ್ಕೆ 1.3 × 10⁻6 ಹೋಲ್ ಸ್ಕ್ವೇರ್ ಆ್ಯಂಡ್ 25 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1.3 × 10⁻6 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 25 × 10⁻2 ಹೋಲ್ ಸ್ಕ್ವೇರ್. ಇಲ್ಲಿ ಗೆಟಿಂಗ್ ದ ಆನ್ಸರ್ F2 ಕ್ಯಾಲ್ಕುಲೇಟ್ ಮಾಡಿದ್ರೆ 0.243 ನ್ಯೂಟನ್. ಓಕೆ, ಸೊ ಅಪ್ ಟು ನಿಮಗೆ 5 ಪ್ರಾಬ್ಲಮ್ಸು ಮತ್ತು ಫಾರ್ಮುಲಾಸ್ ನೋಡಿದ್ವಿ. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ I have to continue another some problems. Okay, thank you.